ನಮಸ್ತೆ. ಹರೇ ಕೃಷ್ಣ. ನಾನು ನಿಮ್ಮ ಶಿವಲೀಲಾ. ನಾನಂತೂ ಅದ್ಭುತವಾಗಿದ್ದೀನಿ. ನೀವು ಅದ್ಭುತವಾಗಿರ್ತೀರಾ ಅಂದ್ಕೊಂಡಿದ್ದೀನಿ. ನಿನ್ನೆ ಫ್ರೆಂಡ್ಸ್ ನಾವೇನು ಅರ್ಷಡ್ ವರ್ಗಗಳಾದ ಕಾಮ, ಕ್ರೋಧ, ಮೋದ, ಮಹ, ಮತ್ಸರ ಇದೆ ಅಲ್ವಾ. ಅದು ನಮ್ಮ ಮನಸ್ಸಲ್ಲಿ ಹೋಗಿದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಳೋದು ಅಂತ ತಿಳ್ಕೊಂಡಿವಿ ಒಂದು ಸನ್ಯಾಸಿ ಮೂಲಕ. ನಮ್ಮಲ್ಲಿ ಇದೇ ಇಲ್ವೋ ಅಂತ ಹೇಗೆ ತಿಳ್ಕೊಳೋದು ಅನ್ನೋದು ತಿಳ್ಕೊಂಡ್ವಿ. ಇವತ್ತು 6 ಅರ್ಷಡ್ ವರ್ಗಗಳಿದ್ದಾವಲ್ಲ ಕಾಮ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳೋ ಪ್ರಯತ್ನ ಮಾಡೋಣ ಫ್ರೆಂಡ್ಸ್ ಇವತ್ತು. ಕಾಮ ಎಂದರೆ ಏನೆಲ್ಲ ಎಲ್ಲರಿಗೂ ಸಹಜವಾಗಿ ಕಾಮ ಅಂದರೆ ಏನು ಅಂದ್ಕೊಂಡ್ಬಿಡ್ತಾನಂತಂದರೆ ಲೈಂಗಿಕತೆ ಅಂತ ಅಂದ್ಕೊಂಡ್ಬಿಡ್ತಾನೆ. ಇಲ್ಲ ಫ್ರೆಂಡ್ಸ್, ತಪ್ಪದು. ನೀವು ಕಾಮ ಅಂದರೆ ಲೈಂಗಿಕತೆ ಅಂತ ಏನು ಅಂದ್ಕೊತೀರಲ್ಲ ಅದು ಮಹಾ ತಪ್ಪದು. ಕಾಮ ಅಂದ್ರೇನು ಇಲ್ಲಿ ಬಯಕೆ ಅಂತ ಅರ್ಥ. ನಾವು ಎಲ್ಲದ್ರ ಮೇಲೆ ಬಯಕೆಗಳನ್ನು ಇಡ್ತೀವಿ. ಬದುಕಿನಲ್ಲಿ ಆಗು ಹೋಗು ಏನೇನು ನಮ್ಮ ಸುತ್ತಮುತ್ತಲು ಬರ್ತಾವಲ್ಲ, ಎಲ್ಲದ್ರ ಮೇಲೆ ಬಯಕೆಗಳಿರ್ತೀವಿ. ನಿಜವಾದ ಒಳ್ಳೆ ಬಯಕೆನೂ ಇರ್ತವೆ, ಕೆಟ್ಟ ಬಯಕೆಗಳನ್ನು ಇಡ್ತೀವಿ. ಅದೇ ಬಯಕೆಗಳೇ ನಮಗೆ ಇಲ್ಲಿ ಕಾಮ ಅಂತ. ಕಾಮ ಅಂದರೆ ಲೈಂಗಿಕತೆ ಅಲ್ಲ ಫ್ರೆಂಡ್ಸ್, ಸೆಕ್ಸ್ ಅಲ್ಲ. ಇಲ್ಲಿ ಬರೋದು ಬಯಕೆ ಅಂತ ಅರ್ಥ. ಇವತ್ತು ನಮ್ಗೆ ಒಂದು ಗಾಡಿ ತೊಗೋಬೇಕಂತ ಬಯಕೆ ಇರುತ್ತೆ, ಅದು ಕಾಮನೇ. ನಮ್ಗೊಂದು ಮನೆ ಕಟ್ಟಬೇಕು ಅಂತ ಬಯಕೆ ಇರುತ್ತೆ, ಅದು ಕಾಮನೇ. ಒಂದು ಮದುವೆ ಆಗಬೇಕು ಅಂತ ಇರುತ್ತೆ, ಅದು ಕಾಮನೇ. ಇಲ್ಲಿ ಕಾಮ ಅಂದರೆ ಬಯಕೆ ಅಂತ ಅರ್ಥ ಫ್ರೆಂಡ್ಸ್. ಇವಾಗ ನಾವು ನಮಗಿರುತ್ತೆ ನಮ್ಗೆ ಇವಾಗ ಏನಿದೆ, ಲೋಕ ಕಲ್ಯಾಣ ಆಗಬೇಕು, ಎಲ್ಲರೂ ಧ್ಯಾನಿಗಳಾಗಬೇಕು ಅನ್ನೋ ಬಯಕೆ ನಮಗಿದೆ. ಅದು ಒಂದು ಬಯಕೆನೇ ಫ್ರೆಂಡ್ಸ್. ಹಂಗಿರಬೇಕಾದ್ರೆ ನಾವಿಲ್ಲೇ ಏನಂತ ತಿಳ್ಕೊಂಡ್ವಿವಪ್ಪ ಅಂತಂದರೆ ಬಯಕೆ ಅಂತ ಅರ್ಥ ಆಯಿತು ಕಾಮ ಅಂದರೆ. ಇಲ್ಲಿ ಬುದ್ಧ ಹೇಳ್ತಾರೆ, ಬಯಕೆಗಳೇ ನಮ್ಮ ದುಃಖಕ್ಕೆ ಕಾರಣ. ಮಿತಿ ಮೀರಿದ ಬಯಕೆ ಅಜ್ಞಾನಕ್ಕೆ ಕಾರಣ, ಅವಿದ್ಯೆ ಕಾರಣ ಅಂತಲೇ ಹೇಳ್ತಾರೆ ಇಲ್ಲಿ. ವಿದ್ಯೆ ಅಂದರೆ ನೀವೇನು ಅಂದ್ಕೊಂಡ್ಬಿಡ್ತೀರಾ, ಶಾಲಾ ಕಾಲೇಜಿಗೆ ಹೋಗೋದು, ಡಿಗ್ರಿ ಇಂಜಿನಿಯರ್ ಆಗೋದು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋದು, ಇದೇ ವಿದ್ಯೆ ಅಂತ ನೀವು ಅಂದ್ಕೊತೀರ. ಇಲ್ಲ ಫ್ರೆಂಡ್ಸ್, ಇಲ್ಲೇ ವಿದ್ಯೆ ಅನ್ನೋದು ನಾವು ಕಾಲೇಜು ಈ ಥರ ಡಿಗ್ರಿ ಪಡೆಯೋದು, ಇಂಜಿನಿಯರ್ ಆಗೋದು, ಅದು ನಮ್ಮ ಹೊಟ್ಟೆಪಾಡಿಗೋಸ್ಕರ. ಅದು ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತೆ ಹೊರತು ನಮ್ಮ ಆತ್ಮಜ್ಞಾನ, ನಮ್ಮ ಉನ್ನತ ಮಟ್ಟಕ್ಕೆ ಅದು ಕರ್ಕೊಂಡು ಹೋಗೋಲ್ಲ. ನಮ್ಮ ಆತ್ಮಕ್ಕೆ ಬೇಕಾಗಿರೋದೇ ಬೇರೆ. ನಮ್ಮ ಆತ್ಮಕ್ಕೆ ಬೇಕಾಗಿರೋದು ಆತ್ಮಜ್ಞಾನ. ಅಂದರೆ ನಾವು ಭೂಮಿ ಮೇಲೆ ಎದಕ್ಕೆ ಬಂದೇವಿ, ನಮ್ಮ ಉದ್ದೇಶ ಏನು, ಈ ಸೃಷ್ಟಿ ಎದಕ್ಕಾಗೈತಿ, ನಾವೇನು ಇಲ್ಲಿ ಮಾಡಕತ್ತೀವಿ, ನಮ್ಮ ಕರ್ತವ್ಯ ಏನು, ಇದನ್ನೆಲ್ಲ ತಿಳ್ಕೊಂಡು ನಾವು ಭೂಮಿಗೆ ಬಂದ ಉದ್ದೇಶನೂ ಪರಿಪೂರ್ಣ ಮಾಡಬೇಕು ನಮ್ಮ ಆತ್ಮಜ್ಞಾನದಿಂದ. ಅದು ಆತ್ಮಜ್ಞಾನ. ಬಟ್ ನಾವೇನು ಜಗತ್ತು ಹೆಂಗೆ ಹೊಂಟು ಬಿಟ್ಟಿದೆ ಅಂತಪ್ಪ ಅಂತಂದರೆ, ವಿದ್ಯೆ ಕಲಿಯೋದು, ಕಷ್ಟಪಟ್ಟು ಓದೋದು, ಡಿಗ್ರಿ ಪಡ್ಕೊಳೋದು, ತುಂಬ ಪರ್ಸಂಟೇಜ್ ಮಾಡೋದು, ಡಿಗ್ರಿ ಪಡ್ಕೊಳೋದು, ಒಂದು ಒಳ್ಳೆ ಹುದ್ದೆಯಲ್ಲಿರೋದು, ಲಕ್ಷಾಂತರ ಸಂಪಾದನೆ ಮಾಡೋದು, ನಾವು ಹ್ಯಾಪಿಯಾಗಿ ಆರಾಮಾಗಿರೋದು, ಕಾರ್ ಗಾಡಿ ಬಂಗ್ಲೆ ಈ ಥರ ಇರೋದೇ ಜೀವನದಲ್ಲಿ ಸಂತೋಷ ತಂದು ಕೊಡುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲ ಫ್ರೆಂಡ್ಸ್, ಅದೆಲ್ಲ ನಮಗೆ ಆ ಕ್ಷಣಿಕ ಸುಖ ಕೊಡುತ್ತೆ, ಖುಷಿ ಕೊಡುತ್ತೆ ಹೊರತು, ಆದರೆ ನಮ್ಮ ಆತ್ಮಕ್ಕೆ ಅದು ಖಂಡಿತವಾಗ್ಲೂ ಖುಷಿ ಸಂತೋಷವನ್ನು ತಂದು ಕೊಡೋಂಗಿಲ್ಲ. ಆತ್ಮದ ಉದ್ದೇಶನೇ ಬೇರೆ ಇರುತ್ತೆ, ಭೂಮಿ ಮೇಲೆ ಬಂದಿರೋದು. ಹಾಗಿರಬೇಕಾದ್ರೆ ಇವಾಗ ಬಯಕೆ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸು. ಇವಾಗ ಬಯಕೆ ಅಂತ ಬಂದುಬಿಟ್ರೆ, ಇವಾಗ ನೋಡಿ, ಬೈ ಚಾನ್ಸ್ ಇವಾಗ ಕೋಟ್ಯಾಧೀಶರು ಇರ್ಬೋದು, ರಾಜಕಾರಣಿಗಳಿಗಿರ್ಬೋದು, ಅವರು ಪ್ರಪಂಚಿಕ ಜ್ಞಾನ, ಪುಸ್ತಕ ಜ್ಞಾನ ಇರುತ್ತೆ. ಬಟ್ ಆದರೆ ಅವ್ರಿಗೆಲ್ಲ ಆತ್ಮಜ್ಞಾನದ ಕೊರತೆ ಇರುತ್ತೆ. ಯಾರಿಗೆ? ಇವ್ರಿಗೆಲ್ಲ ಓದೋರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಕೋಟ್ಯಾಧೀಶ್ವರ ಇರ್ಬೋದು, ಇವ್ರಿಗೆಲ್ಲರಿಗೆ ಆತ್ಮಜ್ಞಾನ ಕಡಿಮೆ ಇರುತ್ತೆ. ಇವಾಗ ನಾವು ಧ್ಯಾನಿಗಳಾಗಿದ್ದೇವಲ್ಲ, ನಮ್ಗೆ ಸ್ವಲ್ಪ ಇವಾಗ ಗೊತ್ತಾಗ್ತಿದೆ, ಆತ್ಮಜ್ಞಾನದ ಬಗ್ಗೆ ನಮಗೂ ಗೊತ್ತಾಗ್ತಾಯಿದೆ. ಇದ್ರ ಮೂಲಕ ನಾನು ನಿಮಗೂ ತಿಳಿಪಡಿಸ್ತೇನೆ. ನನಗೆ ತಿಳ್ಕೊಂಡಿರೋದೇನು, ನಾನು ಭಗವಂತ ನನಗೆ ಜ್ಞಾನ ಕೊಟ್ಟಿದ್ದಾನಲ್ಲ, ಎಷ್ಟು ಜ್ಞಾನ ಕೊಟ್ಟಿದ್ದಾನೋ ಅಷ್ಟು ಭಗವಂತ ಕೊಟ್ಟಷ್ಟು ಜ್ಞಾನವನ್ನು ನಾನು ನಿಮ್ಗೆ ತಿಳಿಯಪಡಿಸ್ತೇನೆ. ಇವಾಗ ಗೊತ್ತಾಯಿತು, ಕಾಮ ಅಂದರೆ ಬಯಕೆ ಅಂತ ಗೊತ್ತಾಯಿತು ಫ್ರೆಂಡ್ಸ್. ಈಗ ಅದ್ರ ಜೊತೆಗೆ ಇವಾಗ ನಾವು ಬಯಕೆನ ಪಡಬಾರ್ದು ಅಂತಲ್ಲ, ಇರಬೇಕು. ಕಾಮ ಬಯಕೆ ಎಲ್ಲದ್ರ ಮೇಲೂ ಇರಬೇಕು. ಇಲ್ದೇ ಜೀವನ ನಡೆಯಲ್ಲ. ಇವಾಗ ಮದುವೆ ಆಗಬೇಕು ಅನ್ನೋದು ಒಂದು ಬಯಕೆನೇ, ಮಕ್ಕಳು ಮಾಡ್ಕೋಬೇಕು ಅನ್ನೋದು ಒಂದು ಬಯಕೆನೇ, ಮನೆ ಕಟ್ಟಬೇಕು ಅನ್ನೋದು ಬಯಕೆನೇ ಇರಬೇಕು. ಅದು ಎಲ್ಲ ಇರಬೇಕು. ಯಾಕಂದರೆ ಮದುವೆ ಆಗಲಿಲ್ಲ ಅಂದರೆ ನಮ್ಮ ಜೀವನವೇ ಪರಿಪೂರ್ಣ ಆಗಲ್ಲ. ಭಗವಂತನ ಹೇಳೋದು, ನಾವು ಎಲ್ಲ ರೀತಿಯನ್ನು ಅನುಭವಿಸೇ
ಮೇಲ್ಗಡೆ ಹೋಗಬೇಕು ಹೊರತು ಸೊ ನಾವು ಮದುವೆ ಆಗ್ಲಾರ್ದನ ಹಂಗೆ ಹೋದರೂ ನಮ್ಮ ಜೀವನ ಪರಿಪೂರ್ಣ ಆಗಲ್ಲ ಅಂತಲೇ ಹೇಳ್ತಾರೆ. ಸೊ ಹಂಗಿರ್ಬೇಕಂದ್ರೆ ಇವಾಗ ನೋಡಿ ಸ್ವಾಮಿ ವಿವೇಕಾನಂದರು ಅವರು ಲೋಕ ಕಲ್ಯಾಣ ಮಾಡಿದರು. ಆದರೆ ಅವರು ಮೋಕ್ಷಕ್ಕೆ ಹೋಗೋಕ್ಕೆ 99% ಎಲ್ಲವನ್ನು ನಿಭಾಯಿಸಿದರು. ಬಟ್ 1% ಮದುವೆ ಆಗಿದ್ದಿಲ್ಲ. ಸೊ ಅವರು ನೀ ಅದನ್ನೂ ಅನುಭವಿಸುವ ಅಂತ ಮತ್ತೆ ಏನು ಮಾಡಿದಪ್ಪ ಭಗವಂತ ಮತ್ತು ಭೂಮಿ ಮೇಲೆ ಕಳಿಸಿದ ಅವ್ರನ್ನ. ಅಂದರೆ ನಾವು ಲೋಕ ಕಲ್ಯಾಣ ಮಾಡ್ತೇವೆ ಅಂತಂದ್ರು ಎಲ್ಲದರ ಮೇಲೆ ಇದ್ದೇ ಮಾಡಬೇಕು ಹೊರತು ಸೊ ಹಾಗೆ ಅಂಕರು ನಾವು ಮಾಡೋಕ್ಕೆ ಆಗೋದಿಲ್ಲ. ಸೊ ಇವಾಗ ಬಯಕೆ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ಇವಾಗ ನೋಡಿ ನರಿಯ ಚಾತುರ್ಯತೆ ನೋಡಿ, ನರಿಗೆ ಎಷ್ಟು ಚಾತುರ್ಯತೆ ಇರುತ್ತಂದರೆ ಸೊ ಅದೇನು ಮಾಡುತ್ತಪ್ಪ ಅಂತಂದರೆ ಸೊ ಹಣ್ಣನ್ನು ಯಾವುದು ದ್ರಾಕ್ಷಿಯನ್ನು ಎಗರಿ ಪ್ರಯತ್ನ ಮಾಡಿ ಎಟಕಿ ಅದನ್ನು ಕಿತ್ಕೊಳಕ್ಕೆ ಹೋಗ್ತೈತಿ. ಬಟ್ ಅದಕ್ಕೆ ಸಿಗೋದೇ ಇಲ್ಲ. ಬಟ್ ಅದ್ರ ಸಮಯ ಪ್ರಜ್ಞೆ ಎಷ್ಟಿದೆ ನೋಡಿ. ಸೊ ಅದೇನು ಅಂದ್ಕೊಳುತ್ತೆ, ಅಯ್ಯೋ ದ್ರಾಕ್ಷಿ ರುಚಿ ಇಲ್ಲ, ಅದು ನನಗೆ ಆರೋಗ್ಯಕ್ಕೆ ಹಾನಿ ತಂದು ಕೊಡ್ತೈತಿ ಅಂದ್ಕೊಂಡು ಏನು ಮಾಡ್ತೈತಿ, ಹೊರಟು ಹೋಗ್ಬಿಡ್ತೈತೆ. ಅಂದರೆ ಇಲ್ಲಿ ಏನು ನೋಡಬೇಕಪ್ಪ ಅಂದ್ರೆ ಅದರ ಸಮಯ ಪ್ರಜ್ಞೆಯನ್ನು ನೋಡ್ಬೇಕು ನಾವು. ನೋಡ್ರಿ, ನರಿಗೆ ಸಿಗಲಾರ್ದ ಕಾರಣಕ್ಕೆ ಅದೇನು ಅಂದ್ಕೊಂಡ್ಬಿಡುತ್ತಪ್ಪ ಅಂತಂದರೆ ಅಯ್ಯೋ ಅದು ಚೆನ್ನಾಗಿಲ್ಲ, ಹುಳಿ ಇದೆ ಅಂತ ಅಂದ್ಕೊಂಡ್ಬಿಡ್ತು. ಅದೇ ರೀತಿ ನಮ್ಗೆ ಜೀವನದಲ್ಲಿ ಯಾವುದಾದ್ರೂ ಒಂದು ಸಿಗ್ತಾ ಇಲ್ಲಪ್ಪ ಅಂತಂದರೆ ನಾವು ಆ ರೀತಿ ಅನ್ಕೋಬೇಕು ಹೊರತು ನಾವು ಆ ರೀತಿ ಅನ್ಕೋಲಿಲ್ಲ ಅಂದರೆ ಏನಾಗುತ್ತೆ ನೋಡ್ರಿ, ನಮ್ಮ ಅತಿಯಾದ ಬಯಕೆಗಳಿಂದ ಏನಾಗ್ಬಿಡುತ್ತೆ ಅಂದರೆ ನಮ್ಗೆ ಆನಂದವೇ ಇರೋದಿಲ್ಲ. ಸೊ ಮನಸ್ಸಿಗೆ ದುಃಖ ಉಂಟಾಗ್ತೈತಿ, ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಕೋಪ ಬರೋಕ್ಕೆ ಸ್ಟಾರ್ಟ್ ಆಕತಿ. ನಮ್ಮ ಅತಿಯಾದ ಬಯಕೆಗೋಸ್ಕರ ಇವೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಮತ್ತು ನಮ್ಗೆ ಆನಂದವೇ ಇಲ್ದಂಗೆ ಆಗ್ಬಿಡ್ತೈತಿ. ಅದೇ ಜೀವನದ ಓಡಾಟ ಆಗ್ಬಿಡ್ತೈತಿ. ಚಿಂತೆಗೀಡಾಗ್ತೇವೆ, ಟೆನ್ಷನ್ ಆಗ್ತೇವೆ, ಆರೋಗ್ಯ ಹಾನಿ ಆಗ್ತೈತಿ. ಸೊ ಆಮೇಲೆ ಒತ್ತಡಗಳಿಂದ ನರಳಾಡ್ತೇವೆ, ನರದ ಸಮಸ್ಯೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತಿ, ಆಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತಿ, ಹೃದ್ರೋಗ ಸ್ಟಾರ್ಟ್ ಆಗ್ತೈತಿ, ಪಾರ್ಶ್ವವಾಯು ಸ್ಟಾರ್ಟ್ ಆಗ್ತೈತಿ, ರೋಗಾಣುಗಳು ಏನು ನಮ್ಗೆ ಅಂಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಸೊ ಇದು ಏನಪ್ಪ ಅಂದರೆ ನಮ್ಮ ಅತಿಯಾದ ಬಯಕೆ, ಚಿಂತೆಯಿಂದ. ಇವಾಗ ನಾವು ಬಯಸ್ತೇವೆ, ಅದು ಈಡೇರಲಿಲ್ಲಪ್ಪ ಅಂದರೆ ಚಿಂತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಈ ಚಿಂತೆಗಳೇ ನಮಗೇನಾಗ್ತದೆ, ರೋಗಗಳನ್ನು ತಂದು ಕೊಡ್ತೇವೆ. ನಮ್ಮ ಮಿತಿಮೀರಿದ ಬಯಕೆ ಅಷ್ಟೊಂದು ಕೆಲಸ ಮಾಡ್ತೈತಿ ಫ್ರೆಂಡ್ಸ್. ಅದು ನಮ್ಮ ದುಃಖಗಳಿಗೂ ಕಾರಣ ಆಗ್ತೈತಿ. ನಮ್ಮ ಬಯಕೆಗಳೇ ನಮ್ಮ ದುಃಖಗಳಿಗೆ ಕಾರಣ ಆಗ್ತೈತಿ. ಸೊ ಹೀಗಾಗಿ ನಾವು ಅತಿಯಾದ ಬಯಕೆಗಳನ್ನು ಮಾಡಬಾರ್ದು. ಸೊ ನಮ್ಗೆ ಸಿಗಲಿಲ್ಲ, ಪ್ರಯತ್ನ ಪಡ್ತೇವೆ, ಸಿಗಲಿಲ್ಲಪ್ಪ ಅಂತಂದರೆ ಸೊ ನಾವು ಅದನ್ನು ಬಿಟ್ಬಿಡಬೇಕು. ಅದನ್ನು ಬಿಡೋದ್ರಿಂದ ನಾವು ಎಷ್ಟೊಂದು ನಮ್ಮ ಜೀವನದಲ್ಲಿ ಆನಂದವಾಗಿರ್ಬೋದು ಅಂತಂದು ಇವಾಗ ನೋಡಿದ್ವಲ್ಲ, ನರಿ ಬುದ್ಧಿನ ನೋಡಿದ್ವಲ್ಲ. ಸೊ ಅದು ಆ ಥರ ಅಂದ್ಕೊಂಡಿದ್ದಕ್ಕೆ ಆರಾಮಾಯಿತು. ಇಲ್ಲಪ್ಪ ಅಂದರೆ ಅದು ಚಿಂತೆಗೀಡಾಗ್ತಿತ್ತಲ್ಲ. ಸೊ ಹಾಗೇ ನಮ್ಮ ಅರ್ಷಡ್ವರ್ಗಗಳಲ್ಲಿ ಮೊದಲನೇದು ಯಾವುದು ಅಂದರೆ ಕಾಮನ. ನಾವು ಕಾಮನ ಜಯಿಸಬೇಕು, ಅದನ್ನು ವಿರೋಧಿಸಬಾರ್ದು. ನಾವು ಅದನ್ನು ಜಯಿಸಬೇಕು. ಸೊ ನಾವು ಜಯಿಸ್ಲಿಪ್ಪ ಅದನ್ನು ಅದಿಮಿಟ್ಕೊಳಕ್ಕೆ ಹೋಗಬಾರ್ದು. ಸೊ ಇವಾಗ ಅದಿಮಿಟ್ಕೊಳೋದಂದ್ರೆ ಏನು? ಸೊ ಇವಾಗ ಸೊ ನಮ್ಗೆ ಸಿಗುತ್ತೋ ಇಲ್ವೋ ಅನ್ನೋದು ಯೋಚನೆ ಮಾಡಬೇಕು ನಾವು. ಅದು ನಮ್ಗೆ ಸಿಗುತ್ತಾ, ನಮ್ಗೆ ಆಗುತ್ತಾ, ಪ್ರಯತ್ನ ಪಡಬೇಕು, ನಾವಿಲ್ಲ ಅಂತ ಹೇಳಂಗಿಲ್ಲ. ಬಟ್ ನಮ್ಮ ಪ್ರಯತ್ನಗಳು ಯಾವಾಗಲೂ ಒಳ್ಳೆಯದಾಗಿರಬೇಕು ಹೊರತು ಕೆಟ್ಟದರ ವಿರುದ್ಧ ಆಗಿರಬಾರ್ದು. ಇವಾಗೇನೋ ಅಧರ್ಮದಿಂದ ಇರೋದ್ರದ್ದೇ ಹೋಗಿ ನಾನು ಆಸೆ ಪಡ್ತೇನೆ, ಅದು ನನ್ನದೆಲ್ಲ ವಸ್ತುಗಳಿಗೆ ಆಸೆ ಪಡ್ತೇನೆ ಅಂತಂದರೆ ಅದು ಸಾಧ್ಯ ಇಲ್ಲ ಫ್ರೆಂಡ್ಸ್. ನಮ್ಮದಲ್ಲದ ಹೆಣ್ಣು ಮಣ್ಣು ಮೂರು ಇವಕ್ಕೆ ಯಾವುದಕ್ಕೂ ಆಸೆ ಪಡಬಾರ್ದು ನಾವು. ಅದು ನಮ್ಗೆ ದುಃಖನೇ ತಂದು ಕೊಡುತ್ತೆ ಹೊರತು ಅದು ಸಿಗಲ್ಲ. ನಮ್ಮದಲ್ಲದನ್ನು ನಾವು ಬಯಸಬಾರ್ದು, ನಮ್ಮದನ್ನೇ ನಾವು ಬಯಸಬೇಕು. ಸೊ ಇಲ್ಲೇ ಸೊ ಬುದ್ಧನೂ ಭಗವಾನವರು ಹೇಳ್ತಾರೆ, ಸೊ ನಮ್ಮ ಅತಿಯಾದ ಬಯಕೆಗಳೇ ನಮಗಿಲ್ಲೇ ದುಃಖ ತಂದು ಕೊಡ್ತೈತಿ. ನಾವು ಅದನ್ನು ಕರಗಿಸ್ಬೇಕು ಅತಿಯಾದ ಬಯಕೆಗೆ. ಈಗ ಅವರು ಒಂದು ಉದಾಹರಣೆ ಏನು ಕೊಡ್ತಾರಪ್ಪ ಅಂದರೆ, ಇವಾಗ ಐಶ್ವರ್ಯ ರೈನ ನಾವು ಬಯಸ್ತೇವೆ ಅಂದ್ಕೊಳ್ಳಿ, ಅವಳು ನಮ್ಗೆ ಸಿಗ್ತಾಳೆ? ಸಾಧ್ಯ ಇಲ್ಲ, ಸಿಗಲ್ಲ. ಬಟ್ ನಾವು ಇವಾಗ ಒಂದು ವೇಳೆ ಅವ್ರನ್ನ ಕಲ್ಪನೆ ಮಾಡ್ಕೊನಿ ಅಂತ ಹೇಳ್ತಾರೆ ಐಶ್ವರ್ಯ ರೈ. ಸೊ ನಮ್ಮ ಮದುವೆ ಅದೇ, ಸೊ ಅವಳು ಹಿಂದಿಂದ ಹೋಗ್ತಿದ್ದೇನೆ, ಅವಳಿಗೆಲ್ಲ ಶೂಟಿಂಗ್ ಸೆಟ್ಟಿಗೆಲ್ಲ ಹೋಗ್ತಾ ಇದ್ದೇನೆ, ಹಾಗೆ ಹೀಗೆ ಅಂತ ಅಂದ್ಕೊತೇವೆ. ಅಂದ್ಕೊಂಡು ಕಲ್ಪನೆ ಮಾಡ್ಕೋಬೋದು ಹೊರತು ಬಟ್ ಅದು ನಮಗೆ ಸಿಗಲ್ಲ. ಸೊ ಆಮೇಲೆ ಕಲ್ಪನೆ ಮಾಡಿಕೊಂಡು ನಾವು ಹಾಗೆ ಅದರಿಂದ ಅತಿಯಾದ ಬಯಕೆ ಇಟ್ಕೊಂಡು ನಾವೇನು ಮಾಡಿಬಿಡ್ತೇವಂದ್ರೆ ಅದು ದುಃಖಕ್ಕೆ ಕಾರಣ ಆಗಿಬಿಡ್ತೈತಿ. ಅದ್ರ ಬದಲು ಬೇಡ, ಅವಳಿಗೆ ಐಶ್ವರ್ಯ ರೈಗೆ ಅಭಿಷೇಕ್ ಬಚ್ಚನ್ ಇದ್ದಾನೆ, ಸೊ ನಮ್ಮದೇ ಆದ ಫ್ಯಾಮ್ಲಿ ಇದೆ, ಸೊ ನಮ್ಮದೇ ಆದ ಹೆಂಡತಿ ಇದ್ದಾಳೆ, ನಮ್ಮದೇ ಆದ ಮಕ್ಕಳಿದ್ದಾರೆ. ಸೊ ನಾವು ಅದಕ್ಕೋಸ್ಕರ
ಸಮಯ ಕೊಡೋಣ ಅನ್ನೋದು ನಮಗೆ ಅಲ್ಲೇ ಸಮಯ ಪ್ರಜ್ಞೆ ನಮಗೆ ಬೇಕು ಹೊರತು ಬೇರೆಯವ್ರಿಗೆ ಇರಲ್ಲ ಫ್ರೆಂಡ್ಸ್. ನಾವು ನಮ್ಮ ಬಯಕೆಗಳು ಈಡೇರ್ತವೋ ಇಲ್ಲ ಅನ್ನೋದನ್ನು ಅಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಬಟ್ ನಮ್ಮ ಬಯಕೆಗಳು ಎಂಥದ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಕೆಟ್ಟ ಬಯಕೆನಾ ಒಳ್ಳೆಯ ಬಯಕೆನಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಕೆಟ್ಟದಾದ ಬಯಕೆಗಳನ್ನು ಇಟ್ಕೊಂಡ್ಬಿಟ್ಟು ಸೊ ಪ್ರಯತ್ನ ಪಡ್ವಿ ಈಡೇರಲಿಲ್ಲ ಅಂದರೆ ದುಃಖ ಪಡಬಾರ್ದು. ಒಬ್ಬೊಬ್ಬರದ್ದು ಒಳ್ಳೆಯ ಬಯಕೆಗಳೂ ಇರ್ತವೆ, ಬಟ್ ಆದರೂ ಈಡೇರಲ್ಲಪ್ಪ ಅಂತಂದರೆ ಸೊ ಅದೇನೋ ನಮ್ಗೆ ಇನ್ನೂ ಅತ್ಯುತ್ತಮವಾದದ್ದು ಸಿಗೋದಿದೆ ಅನ್ಕೋಬೇಕು ಹೊರತು ನಮಗದು ಈಡೇರ್ತಾ ಇಲ್ಲ ಅಂತ ನಾವು ನೊಂದ್ಕೋಬಾರ್ದು. ನೋಡಿ, ಇವಾಗ ಅತಿಯಾದ ಬಯಕೆ ಯಾವ ರೀತಿ ಮಾಡುತ್ತೆ ಅನ್ನೋದು ಒಂದು ನಾನು ಕಥೆ ಮೂಲಕ ಹೇಳ್ತೇನೆ ಫ್ರೆಂಡ್ಸ್. ಒಬ್ಬ ಧನಿಕ ಇರ್ತಾನೆ, ಅಂದರೆ ಒಬ್ಬ ಶ್ರೀಮಂತ ಇರ್ತಾನೆ. ಸೊ ಅವನಿಗೆ 100 ಎಕರೆ ಜಮೀನು ಇರುತ್ತೆ. ಸೊ ಆದರೂ ಅವ್ನ ಮನಸ್ಸಿಗೆ ತೃಪ್ತಿ ಇರಲ್ಲ. ಆತ ಏನು ಮಾಡ್ತಾನಪ್ಪ ಅಂತಂದರೆ ಸೊ ಸಾವಿರಾರು ಎಕರೆ ಇನ್ನೂ ನಾನು ಸಂಪಾದಿಸಬೇಕು ಅನ್ನೋ ಬಯಕೆ ಉಂಟಾಗ್ತೈತೆ ನಮ್ಗೆ. ಅಷ್ಟೆಲ್ಲ ಇದ್ರೂ 100 ಎಕರೆ ಇದ್ರೂ ನಾನು ಇನ್ನೂ ಸಾವಿರಾರು ಎಕರೆ ಮಾಡ್ಕೋಬೇಕು ಅನ್ನೋದು ಬಯಕೆ ಇರ್ತೈತಿ. ಎಲ್ಲಾದರೂ ಭೂಮಿ ಹುಡುಕ್ಬೇಕಲ್ಲ, ನಾ ಅದನ್ನು ತೊಗೋಬೇಕಲ್ಲ ಅಂತ ಇಚ್ಛಿಸ್ತಾನೆ. ಅಲ್ಲಿ ಹಿಮಾಲಯ ಪರ್ವತ ಪ್ರದೇಶದ ವಿಶಾಲವಾದ ಭೂಮಿ ಇರ್ತೈತಿ. ಅಲ್ಲಿ ಕೋಶಾಲ ರಾಜ ಅಂತ ಇರ್ತಾನೆ. ಆ ಜಾಗ ಕೋಶಾಲ ರಾಜಂದು ಇರ್ತೈತಿ. ಸೊ ಆ ಚೌಕಟ್ಟನ್ನು ಹೆಂಗಾದರೂ ಮಾಡಿ, ಅಲ್ಲಿರೋ ಭೂಮಿ ಚೌಕಟ್ಟನ್ನು ಹೆಂಗಾದರೂ ಮಾಡಿ ಇವ ಶ್ರೀಮಂತ ಇರ್ತಾನಲ್ಲ, ಸೊ ಅವನ ವ್ಯಕ್ತಿ ನಾನು ಹೆಂಗಾದರೂ ಅದನ್ನು ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ. ಸೊ ಯೋಚನೆ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂತಂದರೆ ಸೊ ಅದು ಹಿಮಾಲಯ ಪ್ರದೇಶದಲ್ಲಿರ್ತದೆ. ಸೊ ಇವು ಏನು ಮಾಡ್ತಾನಪ್ಪ ಅಂತಂದರೆ ಒಂದು ಸ್ವಲ್ಪ ಗೊಂಬೆಗಳನ್ನು ತಿಂಡಿಗಳನ್ನು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ತಾನೆ. ಕೋಶಾಲ ರಾಜನ ಹತ್ರ ಹಿಮಾಲಯದ ಪರ್ವತ ಪ್ರದೇಶ ಇರುತ್ತಲ್ಲ, ಸೊ ಅಲ್ಲಿ ಹೋಗ್ತಾನೆ. ಸೊ ಪ್ರಯಾಣ ಮಾಡ್ತಾನೆ. ಸೊ ಆ ಪ್ರಯಾಣ ಮುಗಿಸಿ ಆ ಊರಿಗೆ ಬರ್ತಾನೆ ಅವನು. ಸೊ ಕೋಶಾಲ ರಾಜ ಇರ್ತಾನಲ್ಲ, ಸೊ ಅವನ ಫ್ರೆಂಡೇ ಇರ್ತಾನೆ, ಅವನು ಬರ್ತಾನೆ. ಸೊ ಬಂದು ಅವನ ಮಕ್ಕಳಿಗೆ, ರಾಜನ ಮಕ್ಕಳಿಗೆ ತಿಂಡಿ ತಿನಿಸ ಎಲ್ಲ ಕೊಡ್ತಾನೆ. ಸೊ ಕೊಟ್ಟ ತಕ್ಷಣ ಖುಷಿ ಆಗ್ತೈತೆ ಅವನಿಗೂ, ರಾಜನಿಗೆ ಖುಷಿ ಆಗ್ತೈತೆ. ಬಾ ಮಿತ್ರ, ಏನು ತುಂಬ ದಿನ ಆಯ್ತಲ್ಲ ನೀನು ನೋಡಿ, ಬಾ ಅಂತ ಅವನು ಸ್ವಾಗತಿಸ್ತಾನೆ. ಆವಾಗ ಮತ್ತೆ ಕೇಳ್ತಾನೆ, ನಿಮ್ಮ ಬೈಕ್ ಏನಾದರೂ ಇದ್ರೆ ಹೇಳು, ನಾ ತೀರಿಸ್ತೀನಿ ಅಂತ ಮಿತ್ರನ ಕೇಳಿಬಿಡ್ತಾನೆ. ಇವಂಗೆ ತುಂಬ ಖುಷಿ ಆಗ್ಬಿಡ್ತೈತಿ. ಏನಪ್ಪ ನಾನು ಅಂದ್ಕೊಂಡಿದ್ದಕ್ಕೂ ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತಲ್ಲ ಅಂತ ಅನ್ನಿಸ್ತೈತಿ ಇವಂಗೆ. ಸೊ ಇನ್ನು ತಕ್ಷಣ ಏನು ಮಾಡ್ತಾನಪ್ಪ ಅಂದರೆ ಅವ ಹೇಳ್ತಾನೆ, ಸೊ ನನಗೆ ಇಲ್ಲಿ ಒಂದು ಭೂಮಿ ಬೇಕಾಗಿದೆ, ನೀವು ಎಷ್ಟು ಕೊಡ್ತೀರಾ ಅಂತ ಕೇಳ್ತಾನೆ. ಸೊ ಅವಾಗ ಅದಕ್ಕೆ ಆ ರಾಜ ಹೇಳ್ತಾನೆ, ನಿನಗೆ ಭೂಮಿ ಏನು ನಿನಗೆ ಕೊಡೋದು, ಸೊ ರೊಕ್ಕ ಕೊಟ್ಟೆ ಯಾಕೆ ತೊಗೊತೀಯ, ಇಲ್ಲಿ ಸಾಕಷ್ಟು ಭೂಮಿ ಇದೆ, ಸುಮ್ಮನೆ ಹಾಗೆ ವೇಸ್ಟ್ ಆಗ್ತೈತಿ, ಅದನ್ನು ನೀನು ಸಾಗುವಳಿ ಮಾಡಿಕೊಂಡು ಒಳ್ಳೆಯ ಇದನ್ನು ಮಾಡ್ಬೋದು. ನಾವು ಭೂಮಿನ ಹಾಗೆ ಬಿಡೋ ಬದಲಿ ಭೂಮಿ ಎಲ್ಲನೂ ಒಳ್ಳೆ ಥರ ನಿಭಾಯಿಸ್ಕೊಂಡು ಹೋಗ್ಬೋದು ನೀವು. ಅದಕ್ಕೆ ನೀನು ಏನು ಮಾಡಪ್ಪ ಅಂತಂದರೆ ಸೊ ನಾಳೆ ಬೆಳಗ್ಗೆ 6 ಗಂಟೆಗೆ ಸೊ ನೀವು ಸ್ಟಾರ್ಟ್ ಮಾಡು. ನೀ ಎಲ್ಲಿಂದ ಹೊರಟು ಹೋಗ್ತೀಯೋ ಸ್ಟಾರ್ಟ್ ಮಾಡ್ತೀಯೋ ಹೊಳ್ಳಿ ವಾಪಸ್ 6 ಗಂಟೆಗೆ ಬರಬೇಕು ನೀನು, ಅಲ್ಲಿ ತನಕ ನಿಂದೆ ಭೂಮಿ ಅಂತ ಹೇಳಿಬಿಡ್ತಾನೆ. ಸೊ ಇವನಿಗೆ ತುಂಬ ಖುಷಿಯಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಏನಪ್ಪ, ನಾನು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಂದರೆ ರಾತ್ರಿ 6 ಗಂಟೆ ಅನ್ಗೂಡ್ದ, ಸೊ ಎಷ್ಟೆಲ್ಲ ಭೂಮಿ ಪಡ್ಕೋಬೋದು ಅಂತಂದು ಇವ ಏನು ಮಾಡ್ತಾನಪ್ಪ ಅಂದರೆ ಅದನ್ನೇ ನೋಡ್ತಾ ಇರ್ತಾನೆ. ಈ ಬೆಳಗಾಗೋದನ್ನೇ ನೋಡ್ತಾ ಇರ್ತಾನೆ. ಬೆಳಗ್ಗೆ ಯಾವಾಗ 6 ಗಂಟೆ ಇವನಿಗೊಂಥರ ಪರಮಾನಂದ ಆಗಿಬಿಡ್ತೈತಿ. 1000 ಎಕರೆ ಸಂಪಾದಿಸ್ಬೋದಲ್ಲ ಅಂತಂದು ಇವನಿಗೆ ಬೆಳಗಾಗೋದನ್ನೇ ಕಾಣ್ತಿರ್ತಾನೆ. ಕನಸು ಅದೇ ಕನಸನ್ನೇ ಕಾಣ್ತಿರ್ತಾನೆ ಇವನು. ಬೆಳಗಾಗ್ತೈತಿ. ಆಮೇಲೆ ಕೋಶಾಲ ರಾಜ ಬರೋದನ್ನೇ ಕಾಯ್ತಿರ್ತಾನೆ, ಆ ಭೂಮಿ ಪಡ್ಕೋಬೇಕು ಅಂತ. ಆಮೇಲೆ 6 ಗಂಟೆ ಆಗ್ತೈತಿ. ಒಂದು ನೆಲದ ಮೇಲೆ ಗೆರೆ ಹಾಕ್ತಾನೆ. ಅಂದರೆ ಈ ಗೆರೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಆ ಗೆರೆ ಹಾಕ್ತಾನೆ ಆ ನೆಲದ ಮೇಲೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ, ಹೋಗ್ತಾನೆ. ಅವ್ನಿಗೇನೋ ಫಸ್ಟ್ ತುಂಬ ಉತ್ಸಾಹ ಇರುತ್ತೆ. ಅವ್ನು ಮೊದಲೇ ಸ್ಥೂಲಕಾಯ ಬರೆಯುತ್ತೆ, ಕುಳ್ಳಗಿರ್ತಾನೆ. ನಡಿತಾನೆ ತುಂಬ ನಡಿತಾನೆ ಅಂತ ಹೋಗ್ತಾ ಇರ್ತಾನೆ. ಸೊ ಏನೋ ಆಲೋಚನೆ ಮಾಡೋದೇ ಇಲ್ಲ ಅವ್ನು. ಒಟ್ಟು ಅವ್ನು ಭೂಮಿ ಒಂದೇ ಉದ್ದೇಶ ಇರುತ್ತಲ್ಲ. ಸುಮ್ಮನೆ ಹಾಗೆ ದಾರಿಯಲ್ಲಿ ಚಿಕ್ಕ ಕಾಲುವೆ ಬರ್ತೈತಿ, ಆಮೇಲೆ ನಿಧಾನವಾಗಿ ಇಳಿದು ದಾಟ್ತಾನೆ. ಸೊ ಆಮೇಲೆ ಅಂದರೆ ಕುಳ್ಳ ಇರ್ತಾನಲ್ವ, ಅದಕ್ಕೆ
ಕಾಲುವೆ ಮೇಲಿಂದ ಎಗರಾಕೆ ಹೋಗ್ತಾನೆ, ತಕ್ಷಣವೇ ಜಾರಿ ಬೀಳ್ತಾನೆ, ಕಾಲು ಊದ್ಕೊಳ್ಳುತ್ತೆ. ಆದರೂ ಕುಂಟ್ತಾ ಇರ್ತಾನೆ. ಬಿಸಿಲು ಬೇರೆ ತುಂಬ ತಾಪ ಸುಡ್ತಾ ಇರುತ್ತೆ, ಆಯಾಸ ಆಗ್ತಾ ಇರುತ್ತೆ ಅವನಿಗೆ. ಸೊ ಆದರೂ ಅದ್ರ ಬಗ್ಗೆ ಅವ್ನು ಯೋಚನೆನೇ ಮಾಡೋದಿಲ್ಲ. ಅಂದರೆ ದಾರಿಲಿ ಒಬ್ರು ಹೇಳ್ತಾರೆ, ಅಯ್ಯ ಯಾಕಪ್ಪ ಇಷ್ಟೊಂದು ನೀರು ಕುಡಿ ಅಂತ ಅವ್ನು ನೀರು ಕೊಡಲು ಹೋಗ್ತಾರೆ. ಸೊ ಆದರೆ ಅವನು ಅದನ್ನೂ ಲೆಕ್ಕಿಸಲ್ಲ. ನೀರು ಕುಡಿಯೋಷ್ಟಿಗೆ ಇನ್ನೂ ಸ್ವಲ್ಪ ಭೂಮಿ ಸಂಪಾದನೆ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ನೀರನ್ನು ಪಕ್ಕಕ್ಕೆ ಸರಿಸಿ ಓಡ್ತಾ ಇರ್ತಾನೆ. ಆಹಾರ ಇಲ್ದಾನೆ, ಸುಡೋ ಬಿಸಿಲಿನಲ್ಲಿ ನೀರಿಲ್ದಾನೆ ಓಡ್ತಾನೇ ಇರ್ತಾನೆ. ಅವ್ನ ಕಾಲಿಗೆ ಗಾಯ ಆಗ್ತೈತಿ, ಅದನ್ನು ಯೋಚನೆನೇ ಮಾಡಲ್ಲ. ಅವ್ನ ಲೆಕ್ಕಕ್ಕೇನು ಈ ಸ್ಥಳ ಸಂಪಾದನೆ ಮಾಡ್ಕೋಬೇಕು ಅಂತ ಹುಚ್ಚುನ್ ಥರ ಆ ಬಯಕೆ ಹಿಂದನೇ ಓಡ್ತಾನೇ ಇರ್ತಾನೆ. ಅವ್ನ ದೇಹ ಸ್ಥಿತಿ ಲೆಕ್ಕಕ್ಕೆ ಇರಲ್ಲ. ಕೊನೆಗೆ ಪ್ರಜ್ಞೆ ತಪ್ಪಿ ನೆಲಕ್ಕೆ ಬೀಳುತ್ತಾನೆ. ಅಲ್ಲಿಂದ ಕೆಲವರು ಓಡಿ ಬಂದು ಆತನನ್ನು ಮೇಲಕ್ಕೆ ಎತ್ತಾರೆ. ಅಷ್ಟೊತ್ತಿಗೆ ಆತನ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಟ್ಟಿರ್ತೈತಿ. ಸೊ ಇನ್ನೇನು ಮಾಡೋಕ್ಕಾಗಲ್ಲಲ್ಲ. ಆ ಧನಿಕ ಆ ಶವವನ್ನು ಕೋಶಾಲ ರಾಜನ ಹತ್ತಿರ ತೆಗೆದುಕೊಂಡು ಬರ್ತಾರೆ ಅವರೆಲ್ಲರೂ. ಸೊ ಆ ಧನಿಕನ ಇದನ್ನು. ಸೊ ಆ ರಾಜ ಗುಂಡಿಗೆ ಅಷ್ಟೊತ್ತನಿಗೆ ನಿಂತು ಹೋಗ್ಬಿಟ್ಟಿರುತ್ತೆ. ನೋಡಿಲೇ ಧನಿಕನ ಮಿತಿಮೀರದ ಆಸೆಯಿಂದ ಅವ ಪ್ರಾಣನೇ ಬಲಿ ಕೊಡ್ತಾನೆ. ಸೊ ಹೆಂಡತಿ ಮಕ್ಕಳು ಸುಖವಾಗಿರಲಿ ಅಂತಂದು ನಾವು ಸಂಪಾದನೆ ಮಾಡಬೇಕು, ಇಲ್ಲ ಅಂತ ಹೇಳಲ್ಲ. ಸೊ ಆದರೆ ಅತಿಯಾದ ಬಯಕೆ ನಮಗೆ ಸಾವನ್ನು ತಂದು ಕೊಡ್ತೈತಿ, ನಮಗೆ ದುಃಖ ತಂದು ಕೊಡ್ತೈತಿ, ಅನಾರೋಗ್ಯ ತಂದು ಕೊಡ್ತೈತಿ. ಸೊ ಹಂಗಿರಬೇಕಾದ್ರೆ ನಾವು ದುಡ್ಡಿನಿಂದ ಓಡಬಾರ್ದು. ಅತಿಯಾದ ಕಾಮ ಇರಬಾರ್ದು ಮನುಷ್ಯನಿಗೆ. ಅದು ಏನು ಮಾಡ್ತೈತಪ್ಪ ಅಂದರೆ ನಮ್ಮ ಸಂತೋಷವಾಗಿ ಇಡಕ್ಕೆ ಬಿಡಂಗಿಲ್ಲ. ಅತಿಯಾದ ಬಯಕೆ ಕರಗಿಸಿ ತೃಪ್ತಿಯಿಂದ ಆನಂದವಾಗಿರಬೇಕು. ನಾವು ಕಾಮವನ್ನು ಅದಿಮಿಟ್ಕೊಳ್ಬಾರ್ದು. ಸೊ ಅದನ್ನು ಅನುಭವಿಸ್ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅದು ಎಷ್ಟು ಅನುಭವಿಸ್ಬೇಕು, ಎಷ್ಟು ನಮ್ಗೆ ಅಗತ್ಯ ಇದೆ ಆ ಥರ ಅನುಭವಿಸ್ಬೇಕು. ನಮ್ಮ ಬಯಕೆಗಳು ಹಿಂಗಿರ್ಬೇಕಪ್ಪ ಅಂದ್ರೆ ಅವು ಈಡೇರ್ತಿರ್ಬೇಕು, ಆ ಥರ ಬಯಕೆಗಳಿರಬೇಕು. ಇವಾಗ ಎಲ್ಲ ಇರೋದ್ರಿಂದ ನಮಗೇನು ಕೋಪ, ದ್ವೇಷ, ಅಸೂಯೆ ಇವೆಲ್ಲ ಹೆಚ್ಚಾಗ್ಬಿಡ್ತಾವೆ ಮನುಷ್ಯನಲ್ಲಿ. ಸೊ ಆದ ಕಾರಣ ನಾವು ಏನು ಮಾಡಬೇಕಂದ್ರೆ ಅತಿಯಾದ ಬಯಕೆಗಳನ್ನು ಇಟ್ಕೋಬಾರ್ದು. ನಮ್ಮ ಬಯಕೆಗಳು ಮಿತಿ ಮೀರೇ ಇರಬೇಕು ಫ್ರೆಂಡ್ಸ್. ನೋಡಿದ್ವಲ್ವಾ. ಸೊ ಏನು ತಿಳ್ಕೊಂಡಿವಿ ಅಂದರೆ ಮನುಷ್ಯನಿಗೆ ಕಾಮದಿಂದ ಏನೇನಾಗುತ್ತೆ ಅನ್ನೋ ತಿಳ್ಕೊಂಡ್ವಲ್ಲ. ಸೊ ಇವತ್ತಿಗೆ ಇಷ್ಟು ಸಾಕು ಫ್ರೆಂಡ್ಸ್. ನಾಳೆ ನಾವು ಕ್ರೋಧದ ಬಗ್ಗೆ ತಿಳ್ಕೊಳ್ಳೋಣ, ದಿನಾವನಂದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ನಾಳೆ ಕ್ರೋಧದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಕತೆ ಹೇಗಿದೆ ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಸೊ ಹೇಳಿ, ಕಮೆಂಟ್ ಮೂಲಕ ಹೇಗಿದೆ ಕತೆ ಅನ್ನೋದನ್ನು ಹೇಳಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.